ವೆಲ್ಕಮ್ ಬ್ಯಾಕ್. ಸುದ್ದಿಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಸ್ಮಿತಾ. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಕರ್ನೂಲು ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 23ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನ ಒಂದೇ ಕುಟುಂಬದ 4 ದಾರುಣ ಸಾವಿಗೀಡಾಗಿದ್ದಾರೆ. ದೀಪಾವಳಿ ಸಂಭ್ರಮಕ್ಕೆ ಅಂತ ಹೇಳಿ ಊರಿಗೆ ಹೋದವರು ಅವರ ಬಾಳು ದುರಂತ ಅಂತ್ಯ ಕಂಡಿದೆ. ಕರ್ನೂಲು ಬಸ್ ಬೆಂಕಿಯಿಂದ ಕರಕಲಾಗಿ ಹೋಗಿದೆ. ತಂದೆ, ತಾಯಿ ಹಾಗೆ ಮಕ್ಕಳ ದೇಹ. ಆಂಧ್ರದ ನೆಲ್ಲೂರು ಮೂಲದ ರಮೇಶ್ ಕುಟುಂಬ ಸಹಿತರಾಗಿ ಸಜೀವ ದಹನವಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿದ್ರು ಗೊಳ ರಮೇಶ್ ಕುಟುಂಬ. ರಮೇಶ್ ಹಾಗೆ ಅವರ ಪತ್ನಿ ಅನುಷಾ, ಮಕ್ಕಳಾದ ಶಶಾಂಕ್, ಮನ್ವಿತಾ ಸಾವಿಗೀಡಾದವರು. ದೀಪಾವಳಿ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇತ್ತು ಈ ಕುಟುಂಬ. ಆದರೆ ಬಸ್ ದುರಂತಕ್ಕೆ ಬಲಿಯಾಗಿ ಹೋಗಿದೆ ಇಡೀ ಕುಟುಂಬ. ರಮೇಶ್ ಅವರ ಕುಟುಂಬದ ಫೋಟೋವೊಂದನ್ನು ಗಮನಿಸ್ತಾ ಇದ್ರಿ. ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋದವರು ವಾಪಸ್ ಬೆಂಗಳೂರಿಗೆ ಬರ್ತಿದ್ದ ಸಂದರ್ಭದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರೋದು. ಬಸ್ ಸಹಿತ ಬಸ್ ಏನು ಹೊತ್ತು ಉಳಿದಿದೆ ಆ ಪ್ರಕರಣದಲ್ಲಿ 4 ಕೂಡ ಒಂದೇ ಕುಟುಂಬದ 4 ಸಜೀವ ದಹನವಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಸುದ್ದಿಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಸ್ಮಿತಾ. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಕರ್ನೂಲು ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 23ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನ ಒಂದೇ ಕುಟುಂಬದ 4 ದಾರುಣ ಸಾವಿಗೀಡಾಗಿದ್ದಾರೆ. ದೀಪಾವಳಿ ಸಂಭ್ರಮಕ್ಕೆ ಅಂತ ಹೇಳಿ ಊರಿಗೆ ಹೋದವರು ಅವರ ಬಾಳು ದುರಂತ ಅಂತ್ಯ ಕಂಡಿದೆ. ಕರ್ನೂಲು ಬಸ್ ಬೆಂಕಿಯಿಂದ ಕರಕಲಾಗಿ ಹೋಗಿದೆ. ತಂದೆ, ತಾಯಿ ಹಾಗೆ ಮಕ್ಕಳ ದೇಹ. ಆಂಧ್ರದ ನೆಲ್ಲೂರು ಮೂಲದ ರಮೇಶ್ ಕುಟುಂಬ ಸಹಿತರಾಗಿ ಸಜೀವ ದಹನವಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿದ್ರು ಗೊಳ ರಮೇಶ್ ಕುಟುಂಬ. ರಮೇಶ್ ಹಾಗೆ ಅವರ ಪತ್ನಿ ಅನುಷಾ, ಮಕ್ಕಳಾದ ಶಶಾಂಕ್, ಮನ್ವಿತಾ ಸಾವಿಗೀಡಾದವರು. ದೀಪಾವಳಿ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇತ್ತು ಈ ಕುಟುಂಬ. ಆದರೆ ಬಸ್ ದುರಂತಕ್ಕೆ ಬಲಿಯಾಗಿ ಹೋಗಿದೆ ಇಡೀ ಕುಟುಂಬ. ರಮೇಶ್ ಅವರ ಕುಟುಂಬದ ಫೋಟೋವೊಂದನ್ನು ಗಮನಿಸ್ತಾ ಇದ್ರಿ. ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋದವರು ವಾಪಸ್ ಬೆಂಗಳೂರಿಗೆ ಬರ್ತಿದ್ದ ಸಂದರ್ಭದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರೋದು. ಬಸ್ ಸಹಿತ ಬಸ್ ಏನು ಹೊತ್ತು ಉಳಿದಿದೆ ಆ ಪ್ರಕರಣದಲ್ಲಿ 4 ಕೂಡ ಒಂದೇ ಕುಟುಂಬದ 4 ಸಜೀವ ದಹನವಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಸುದ್ದಿಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಸ್ಮಿತಾ. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಕರ್ನೂಲು ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 23ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನ ಒಂದೇ ಕುಟುಂಬದ 4 ದಾರುಣ ಸಾವಿಗೀಡಾಗಿದ್ದಾರೆ. ದೀಪಾವಳಿ ಸಂಭ್ರಮಕ್ಕೆ ಅಂತ ಹೇಳಿ ಊರಿಗೆ ಹೋದವರು ಅವರ ಬಾಳು ದುರಂತ ಅಂತ್ಯ ಕಂಡಿದೆ. ಕರ್ನೂಲು ಬಸ್ ಬೆಂಕಿಯಿಂದ ಕರಕಲಾಗಿ ಹೋಗಿದೆ. ತಂದೆ, ತಾಯಿ ಹಾಗೆ ಮಕ್ಕಳ ದೇಹ. ಆಂಧ್ರದ ನೆಲ್ಲೂರು ಮೂಲದ ರಮೇಶ್ ಕುಟುಂಬ ಸಹಿತರಾಗಿ ಸಜೀವ ದಹನವಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿದ್ರು ಗೊಳ ರಮೇಶ್ ಕುಟುಂಬ. ರಮೇಶ್ ಹಾಗೆ ಅವರ ಪತ್ನಿ ಅನುಷಾ, ಮಕ್ಕಳಾದ ಶಶಾಂಕ್, ಮನ್ವಿತಾ ಸಾವಿಗೀಡಾದವರು. ದೀಪಾವಳಿ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇತ್ತು ಈ ಕುಟುಂಬ. ಆದರೆ ಬಸ್ ದುರಂತಕ್ಕೆ ಬಲಿಯಾಗಿ ಹೋಗಿದೆ ಇಡೀ ಕುಟುಂಬ. ರಮೇಶ್ ಅವರ ಕುಟುಂಬದ ಫೋಟೋವೊಂದನ್ನು ಗಮನಿಸ್ತಾ ಇದ್ರಿ. ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋದವರು ವಾಪಸ್ ಬೆಂಗಳೂರಿಗೆ ಬರ್ತಿದ್ದ ಸಂದರ್ಭದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರೋದು. ಬಸ್ ಸಹಿತ ಬಸ್ ಏನು ಹೊತ್ತು ಉಳಿದಿದೆ ಆ ಪ್ರಕರಣದಲ್ಲಿ 4 ಕೂಡ ಒಂದೇ ಕುಟುಂಬದ 4 ಸಜೀವ ದಹನವಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಸುದ್ದಿಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಸ್ಮಿತಾ. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಕರ್ನೂಲು ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ
23ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನ ಒಂದೇ ಕುಟುಂಬದ 4 ದಾರುಣ ಸಾವಿಗೀಡಾಗಿದ್ದಾರೆ. ದೀಪಾವಳಿ ಸಂಭ್ರಮಕ್ಕೆ ಅಂತ ಹೇಳಿ ಊರಿಗೆ ಹೋದವರು ಅವರ ಬಾಳು ದುರಂತ ಅಂತ್ಯ ಕಂಡಿದೆ. ಕರ್ನೂಲು ಬಸ್ ಬೆಂಕಿಯಿಂದ ಕರಕಲಾಗಿ ಹೋಗಿದೆ ತಂದೆ, ತಾಯಿ ಹಾಗೆ ಮಕ್ಕಳ ದೇಹ. ಆಂಧ್ರದ ನೆಲ್ಲೂರು ಮೂಲದ ರಮೇಶ್ ಕುಟುಂಬ ಸಹಿತರಾಗಿ ಸಜೀವ ದಹನವಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿದ್ರು ರಮೇಶ್ ಕುಟುಂಬ. ರಮೇಶ್ ಹಾಗೆ ಅವರ ಪತ್ನಿ ಅನುಷಾ, ಮಕ್ಕಳಾದ ಶಶಾಂಕ್, ಮನ್ವಿತಾ ಸಾವಿಗೀಡಾದವರು. ದೀಪಾವಳಿ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇತ್ತು ಈ ಕುಟುಂಬ. ಆದರೆ ಬಸ್ ದುರಂತಕ್ಕೆ ಬಲಿಯಾಗಿ ಹೋಗಿದೆ ಇಡೀ ಕುಟುಂಬ. ರಮೇಶ್ ಅವರ ಕುಟುಂಬದ ಫೋಟೋವನ್ನ ಗಮನಿಸ್ತಾ ಇದ್ರಿ. ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋದವರು ವಾಪಸ್ ಬೆಂಗಳೂರಿಗೆ ಬರ್ತಿದ್ದ ಸಂದರ್ಭದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರೋದು. ಬಸ್ ಸಹಿತ ಬಸ್ ಏನು ಹೊತ್ತು ಉರಿದಿದೆ ಆ ಪ್ರಕರಣದಲ್ಲಿ 4 ಕೂಡ ಒಂದೇ ಕುಟುಂಬದ 4 ಸಜೀವ ದಹನವಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಸುದ್ದಿಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಸ್ಮಿತಾ. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಕರ್ನೂಲು ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 23ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನ ಒಂದೇ ಕುಟುಂಬದ 4 ದಾರುಣ ಸಾವಿಗೀಡಾಗಿದ್ದಾರೆ. ದೀಪಾವಳಿ ಸಂಭ್ರಮಕ್ಕೆ ಅಂತ ಹೇಳಿ ಊರಿಗೆ ಹೋದವರು ಅವರ ಬಾಳು ದುರಂತ ಅಂತ್ಯ ಕಂಡಿದೆ. ಕರ್ನೂಲು ಬಸ್ ಬೆಂಕಿಯಿಂದ ಕರಕಲಾಗಿ ಹೋಗಿದೆ ತಂದೆ, ತಾಯಿ ಹಾಗೆ ಮಕ್ಕಳ ದೇಹ. ಆಂಧ್ರದ ನೆಲ್ಲೂರು ಮೂಲದ ರಮೇಶ್ ಕುಟುಂಬ ಸಹಿತರಾಗಿ ಸಜೀವ ದಹನವಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿದ್ರು ರಮೇಶ್ ಕುಟುಂಬ. ರಮೇಶ್ ಹಾಗೆ ಅವರ ಪತ್ನಿ ಅನುಷಾ, ಮಕ್ಕಳಾದ ಶಶಾಂಕ್, ಮನ್ವಿತಾ ಸಾವಿಗೀಡಾದವರು. ದೀಪಾವಳಿ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇತ್ತು ಈ ಕುಟುಂಬ. ಆದರೆ ಬಸ್ ದುರಂತಕ್ಕೆ ಬಲಿಯಾಗಿ ಹೋಗಿದೆ ಇಡೀ ಕುಟುಂಬ. ರಮೇಶ್ ಅವರ ಕುಟುಂಬದ ಫೋಟೋವನ್ನ ಗಮನಿಸ್ತಾ ಇದ್ರಿ. ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋದವರು ವಾಪಸ್ ಬೆಂಗಳೂರಿಗೆ ಬರ್ತಿದ್ದ ಸಂದರ್ಭದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರೋದು. ಬಸ್ ಸಹಿತ ಬಸ್ ಏನು ಹೊತ್ತು ಉರಿದಿದೆ ಆ ಪ್ರಕರಣದಲ್ಲಿ 4 ಕೂಡ ಒಂದೇ ಕುಟುಂಬದ 4 ಸಜೀವ ದಹನವಾಗಿದ್ದಾರೆ.